ಪರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು MC ಗುರುಶಾಂತಪ್ಪ. ಸುದ್ದಿಗಳ ವಿವರ. ನಾನು ಸೀನಿಯರ್ ಚೇಂಬರ್ನ ಕಳೆದ ವರ್ಷ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಾಗ ಹೊಸದಾಗಿ 55 ಘಟಕಗಳನ್ನು ಪ್ರಾರಂಭಿಸಿದ್ದೇನೆ ಎಂದು ಸೀನಿಯರ್ ಚೇಂಬರ್ನ ನಿಕಟಪೂರ್ವ ರಾಷ್ಟ್ರೀಯ ಅಧ್ಯಕ್ಷ MR ಜಯೇಶ್ ತಿಳಿಸಿದರು. ಅವರು ಶನಿವಾರ ರಾತ್ರಿ ಸಿಂಸೆಯ ಕನ್ಯಾಕುಮಾರಿ ಕಂಫರ್ಟ್ ಹಾಲ್ನಲ್ಲಿ ನಡೆದ NR ಪುರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಘಟಕದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂಗ್ಲೆಂಡ್, ಅಮೆರಿಕ ಸೇರಿದಂತೆ ವಿದೇಶಗಳಲ್ಲೂ ನೂತನ ಘಟಕ ಪ್ರಾರಂಭಿಸಿದ್ದೇನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಾಮಾಣಿಕತೆ, ಬದ್ಧತೆಯಿಂದ ಕೆಲಸ ಮಾಡುವವರ ಸಂಖ್ಯೆ ಹೆಚ್ಚಾಗಬೇಕು ಎಂದರು. ಮುಖ್ಯ ಅತಿಥಿಯಾಗಿದ್ದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಉಪಾಧ್ಯಕ್ಷೆ ಶಶಿಕಲಾ ಮಾತನಾಡಿ, ನಮ್ಮ ದೇಶದ ಕೇರಳ ರಾಜ್ಯದಲ್ಲಿ ಸೀನಿಯರ್ ಚೇಂಬರ್ 1997ರಲ್ಲಿ ಪ್ರಥಮವಾಗಿ ಪ್ರಾರಂಭವಾಯಿತು. ಸೀನಿಯರ್ ಚೇಂಬರ್ ಸದಸ್ಯರಾದರೆ ಸಮಾಜ ಸೇವೆ ಮಾಡಬಹುದು ಎಂಬ ಉದ್ದೇಶದಿಂದ ಅಲ್ಲಿನ ಅನೇಕ ಹಿರಿಯರು ಸೀನಿಯರ್ ಚೇಂಬರ್ ಪ್ರಾರಂಭಿಸಿದ್ದರು. ಮಳೆ ಕೊಯ್ಲು ಮಾಡುವುದು ಈ ವರ್ಷದ ರಾಷ್ಟ್ರೀಯ ಸೀನಿಯರ್ ಚೇಂಬರ್ನ ಮುಖ್ಯ ಕಾರ್ಯಕ್ರಮವಾಗಿದೆ ಎಂದರು. ಅತಿಥಿಯಾಗಿದ್ದ ರಾಷ್ಟ್ರೀಯ ಸೀನಿಯರ್ ಚೇಂಬರ್ ನಿರ್ದೇಶಕ ಸಿದ್ದಲಿಂಗಯ್ಯ ಮಾತನಾಡಿ, ನಮ್ಮ ದೇಶದಲ್ಲಿ 232 ಸೀನಿಯರ್ ಚೇಂಬರ್ ಘಟಕಗಳಿದ್ದು ಇವುಗಳಲ್ಲಿ 22 ಘಟಕಗಳು ಮಾತ್ರ ಉತ್ತಮ ಕೆಲಸ ಮಾಡುತ್ತಿದೆ ಎಂದರು. NR ಪುರ ಸೀನಿಯರ್ ಚೇಂಬರ್ನ ನೂತನ ಅಧ್ಯಕ್ಷ MK ಕೃಪಾಲ್ಗೌಡ, ನೂತನ ಕಾರ್ಯದರ್ಶಿ ಸೋಮಶೇಖರ್ ಹಾಗೂ ಇತರ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ಕಾರ್ಯದರ್ಶಿ ಕೃಷ್ಣಮೂರ್ತಿ ವಾರ್ಷಿಕ ವರದಿಯನ್ನು ಓದಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಪ್ರಗತಿಪರ ಕೃಷಿಕ ಶೆಟ್ಟಿಕೊಪ್ಪ BK ಜಾನಕಿರಾಮ್, SSLC ಸರ್ಕಾರಿ ಶಾಲೆಗಳ ಪೈಕಿ NR ಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪಟ್ಟಣದ KPS ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಭುವನೇಶ್ವರಿ, ದ್ವಿತೀಯ PUCಯಲ್ಲಿ ಸರ್ಕಾರಿ ಶಾಲೆಗಳ ಪೈಕಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ NR ಪುರ ಜೂನಿಯರ್ ಕಾಲೇಜಿನ ಕುಮಾರಿ ಅವನಿ ಅವರನ್ನು ಸನ್ಮಾನಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಸೀನಿಯರ್ ಚೇಂಬರ್ನ ಅಧ್ಯಕ್ಷ SS ಜಗದೀಶ್ ವಹಿಸಿದ್ದರು. ಸಭೆಯಲ್ಲಿ ಮಾಜಿ ಅಧ್ಯಕ್ಷ ನಾಗರಾಜ್ ಪುರಾಣಿಕ್, ಕಾರ್ಯಕ್ರಮ ನಿರ್ದೇಶಕ ಕುಮಾರ್ G ಶೆಟ್ಟಿ, ಖಜಾಂಚಿ ದಕ್ಷಿಣಾಮೂರ್ತಿ ಉಪಸ್ಥಿತರಿದ್ದರು. ಜ್ಯೋತಿ ಬೆಳೆಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ IPNB ಸೀನಿಯರ್ PPF MR ಜಯೇಶ್ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಮತ್ತು ಸಂಸ್ಥೆಯ ಹೆಮ್ಮೆ ಕ್ಷಣವನ್ನು ತಮ್ಮ ಮಕ್ಕಳ ಮುಖಾಂತರ ಕಾಣೋದಕ್ಕೆ ಬಯಸ್ತಾ ಇದ್ದಾರೆ. ಅವರಿಗೆ ವಂದಿಸಿದ್ದಾರೆ. ಬೇಸಿಗೆ ದಿನಗಳಲ್ಲಿ ತೋಟದಲ್ಲಿ ತೇವಾಂಶ ನಿರ್ವಹಣೆ ಅತಿ ಮುಖ್ಯ ಎಂದು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರೋಹಿತ್ ಸಲಹೆಯನ್ನ ನೀಡಿದರು. ಗುರುವಾರ ಸಿಂಸೆಯ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಲ್ಲಿ ನಡೆದ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ತೋಟಗಳ ನಿರ್ವಹಣೆ ಹಾಗೂ ರೋಗ ಕೀಟ ನಿರ್ವಹಣೆ ಬಗ್ಗೆ ರೈತರಿಗೆ ಸಲಹೆಯನ್ನು ನೀಡಿದರು. ಬೇಸಿಗೆ ದಿನಗಳಲ್ಲಿ ತೋಟದಲ್ಲಿ ಉಳುಮೆ ಮಾಡಬಾರದು. ಕಳೆ, ಕೃಷಿ ತ್ಯಾಜ್ಯ ಉಳಿಸಿಕೊಂಡರೆ ತೇವಾಂಶ ಉಳಿಯಲಿದೆ. ಹನಿ ನೀರಾವರಿ, ಸ್ಪ್ರಿಂಕ್ಲರ್ ಮೂಲಕ ನೀರು ನೀಡಬಹುದು. ಅವಶ್ಯಕತೆ ಇದ್ದವರು ಗಿಡಗಳ ಬುಡದಲ್ಲಿ ವೀಡ್ ಮ್ಯಾಟ್ ಬಳಸಿದರೆ ತೇವಾಂಶ ಉಳಿಯಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಗೆ ಎಲೆ ಚುಕ್ಕಿ ರೋಗ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಇದರ ಹತೋಟಿಗೆ ತೋಟಗಾರಿಕೆ ಇಲಾಖೆ ಸಹಾಯವನ್ನ ಪಡೆದು ಮತ್ತು ಸಲಹೆಯನ್ನ ಪಡೆದು ಔಷಧಿ ಸಿಂಪಡಣೆ ಮಾಡಬಹುದು. ರೈತರು ಆರ್ಥಿಕವಾಗಿ ಪ್ರಗತಿಗಾಗಿ ಅಡಿಕೆ ಬೆಳೆ ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಳುಮೆಣಸು, ಜಾಯಿಕಾಯಿ, ಲವಂಗ, ಏಲಕ್ಕಿ, ಮೈನರ್ ಫ್ರೂಟ್ಸ್ ಬೆಳೆಯಬಹುದು ಎಂದರು. ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್, ನೆದರ್ಲ್ಯಾಂಡ್ ನಿರ್ದೇಶದ ಸೋಲಿಡರ್ ಮೆಟ್ ಇಂಡಿಯಾ ಕಂಪನಿಯ ಬಿಸಿನೆಸ್ ಅಧಿಕಾರಿ ರಾಬರ್ಟ್ ವ್ಯಾನ್, ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಶಿವಮೊಗ್ಗದ ಉದ್ಯಮಿ ಹಾಗೂ ಕೃಷಿಕ ಜೋಮಿ, ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ಸಿನಿ ಜಾರ್ಜ್ ಮಾಹಿತಿಯನ್ನು ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ನಿರ್ದೇಶಕ ಫಾದರ್ ಜೋಬೀಶ್ ವಹಿಸಿದ್ದರು. ಸಭೆಯಲ್ಲಿ ತೋಟಗಾರಿಕೆ ಇಲಾಖೆಯ ಕಿರಿಯ ನಿರ್ದೇಶಕ ನವೀನ್ ಉಪಸ್ಥಿತರಿದ್ದರು. ಅಶ್ವಿನಿ ಸ್ವಾಗತಿಸಿದರು. ಸಿನಿ ಜೋಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸ್ವಸಹಾಯ ಸಂಘಗಳ ರೈತ ಸದಸ್ಯರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ಪ್ರೋಗ್ರಾಂ ಕೋಆರ್ಡಿನೇಟರ್ ಆಗಿರುವಂತಹ ಮಿಸ್ಟರ್ MS ಕಡಾಕರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದ. ಸಾಧಾರಣ ಸೆಕೆಂಡ್ ಗ್ರೇಡ್ನ ಫಸ್ಟ್ ಗ್ರೇಡ್ನ 80
അങ്ങനെയാണ് കൊടുത്തുകൊണ്ടിരുന്നത്. ഒറ്റ വില അത് മുഴുവൻ വാങ്ങിച്ചുകൊണ്ടായിരുന്നു. അതായിരുന്നു വില. ഇപ്പം ഏത് ഫ്രൂട്ടാണെങ്കിലും മാംഗോ സ്റ്റീലാണെങ്കിൽ വേണമെങ്കിൽ ഒരു സീസണിലേക്ക് ഇപ്പം നമ്മൾ ഇപ്പം തൊടുപുഴയാണ് നമ്മുടെ കമ്പനിയുടെ ആസ്ഥാനം. അവിടെ ബാംഗ്ലൂരാണ് നമ്മൾ പ്രധാന മാർക്കറ്റിലുള്ളത്. ಶೃಂಗೇರಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮತ್ತೆ ಬದಲಾಗಿರುವುದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದು ಮುತ್ತಿನಕೊಪ್ಪ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಸಿಎಲ್ ಮನೋಹರ್ ತಿಳಿಸಿದರು. ಅವರು ಪತ್ರಿಕಾ ಹೇಳಿಕೆಯನ್ನು ನೀಡಿ 2023ರಲ್ಲಿ ನಡೆದ ಚುನಾವಣಾ ಫಲಿತಾಂಶದಲ್ಲಿ ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರನ್ನು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ದ ಅದೇ ಚುನಾವಣಾ ಆಯೋಗವು ಈಗ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ಅವರನ್ನು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದೆ. ಈ 2 ಬಾರಿ ತೀರ್ಪು ನೀಡಿದ ಚುನಾವಣಾ ಆಯೋಗದಿಂದ ಚುನಾವಣಾ ವ್ಯವಸ್ಥೆಯಲ್ಲಿ ಲೋಪ ನಡೆದಿದೆ ಎಂಬ ಸತ್ಯ ಒಪ್ಪಲೇಬೇಕಾಗಿದೆ. 2023ರಲ್ಲಿ ಮತ ಎಣಿಕೆ ನಡೆದ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷದ ಏಜೆಂಟರುಗಳು ಸಹ ಇದ್ದರು. ಆ 259 ತಿರಸ್ಕೃತ ಮತಗಳನ್ನು ಗುರುತಿಸದೆ ಹೋಗಿದ್ದು ಏಕೆ? ಇದಕ್ಕೆ ಕಾರಣರಾದ ಚುನಾವಣಾ ಅಧಿಕಾರಿ ಯಾರು? ಅಥವಾ ಅಂದು ಪುರಸ್ಕೃತಗೊಂಡ ಮತಗಳನ್ನು ಈಗ ತಿರಸ್ಕೃತವಾಗುವಂತೆ ಸಂಚು ರೂಪಿಸಿದ ಅಧಿಕಾರಿ ಯಾರು? ಅವರ ಹಿಂದೆ ಯಾರಾದರೂ ನಾಯಕರು ಇದ್ದಾರೆಯೇ ಎಂಬುದನ್ನು ತನಿಖೆ ಮಾಡಬೇಕು ಎಂದು ಸಿಎಲ್ ಮನೋಹರ್ ಒತ್ತಾಯಿಸಿದ್ದಾರೆ. ವಂದನೆಗಳು.